ಗುರುವರ್ಯ, ಗುರುವರ್ಯ, ಮಹಾಪ್ರಭುಗಳೇ, ಇದೊಂದು ಅತ್ಯುತ್ತಮ ನಿರ್ಧಾರ. ರಾಮಚಂದ್ರ ಮಹಾಪರಾಕ್ರಮಶಾಲಿ, ನೀತಿ ಧರ್ಮಗಳನ್ನು ಅರಿತ ಪ್ರಜ್ಞ. ಅವನು ರಾಜನಾದಲ್ಲಿ ಕೋಸಲ ಸಾಮ್ರಾಜ್ಯವೇ ಭಾಗ್ಯ. ಮಹಾಪ್ರಭು, ನಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳುವ ಅಗತ್ಯವೇ ಇರಲಿಲ್ಲ. ಪಟ್ಟಾಭಿಷೇಕದ ಸಂದೇಶವನ್ನು ಕಳುಹಿಸಿದರೆ ಸಾಕಾಗುತ್ತಿತ್ತು. ನಾವೆಲ್ಲರೂ ಸಂತೋಷದಿಂದ ಬರುತ್ತಿದ್ದೆವು. ತಾವೇ ನಿರ್ಧಾರ ಮಾಡಬಹುದಾದ ವಿಷಯಕ್ಕೆ ಮಹಾರಾಜರು ನಮ್ಮ ಅಭಿಪ್ರಾಯವನ್ನು ಕೇಳುತ್ತಿರುವುದು ನಮ್ಮ ಭಾಗ್ಯ. ಪ್ರಜೆಗಳಲ್ಲಿ ಪ್ರತಿಯೊಬ್ಬರೂ ರಾಮಚಂದ್ರನ ಪರವಾಗಿ ಮಾತನಾಡುತ್ತಾರೆ. ರಾಜನಾಗುವ ಮೊದಲೇ ರಾಜಕುಮಾರ ಪ್ರೀತಿ ವಿಶ್ವಾಸದಿಂದ ನಮ್ಮೆಲ್ಲರ ಹೃದಯ ಗೆದ್ದಿದ್ದಾರೆ. ರಾಮಚಂದ್ರನ ಸಾಧನೆಯನ್ನು ಕಡಿಮೆ ಏನಲ್ಲ. ತಾಟಕಿ ಸುಬಾಹುರಂತ ರಾಕ್ಷಸರನ್ನು ಸಂಹರಿಸಿ ವಿಶ್ವಾಮಿತ್ರರ ಯಜ್ಞ ಕಾರ್ಯಕ್ಕೆ ನೆರವಾದ ಸಾಹಸವನ್ನು ಕೊಂಡಾಡದವರಾರು. ಶಿವಧನುವನ್ನು ಮುರಿದು ಸೀತಾದೇವಿಯ ಒಲಿಸಿದ ಶೌರ್ಯವೇನು ಕಮ್ಮಿಯೇ? ಹೌದು ಮಹಾರಾಜ, ವೀರ, ಧೀರ, ನೀತಿವಂತ, ಧರ್ಮಾತ್ಮ, ಗುಣಶಾಲಿ, ಇಂಥ ಸಕಲ ಗುಣಪರಿಪೂರ್ಣರಾದ ರಾಮಚಂದ್ರರಲ್ಲದೆ ಪಟ್ಟಾಭಿಷೇಕಕ್ಕೆ ಬೇರೆ ಯಾರು ತಾನೇ ಅರ್ಹರಾಗುತ್ತಾರೆ? ಈ ಶುಭ ಕಾರ್ಯವನ್ನು ಶೀಘ್ರವಾಗಿ ನೆರವೇರಿಸುವುದು ಉತ್ತಮ. ರಾಜನೇ, ನನ್ನ ಪ್ರೀತಿಯ ಪ್ರಜೆಗಳೇ, ನನ್ನ ಕುಮಾರ ರಾಮಚಂದ್ರನ ಮೇಲೆ ನೀವಿಟ್ಟಿರುವ ಅಭಿಮಾನ, ಆಡಿದ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿಕೊಂಡಿದೆ. ನನಗೆ ಮಾತುಗಳೇ ಹೊರಡುತ್ತಿಲ್ಲ. ನಿಮ್ಮೆಲ್ಲರ ಸದ್ಭಾವನೆಗೆ ನಾನು ಚಿರಋಣಿಯಾಗಿದ್ದೇನೆ. ಏನಾದರೂ ವಿಷಯವಿದೆ? ಎದ್ದು ಕುಳಿತರೆ ಹೇಳಲು ಅನುಕೂಲವಾಗುವುದು. ಸರಿ, ಅದೇನೆಂದು ಹೇಳಿ. ನಮ್ಮ ಅರಮನೆಯಲ್ಲಿ ನಮಗೆ ತಿಳಿಯದಂತೆ ಏನೋ ನಡೆಯುತ್ತಿರಬಹುದೆಂಬ ಸಂದೇಹ. ಸಂದೇಹ ಮಾತ್ರವೋ ಅಥವಾ ಬೇರೇನಾದರೂ ಆಧಾರವಿದೆಯೇ? ಆಧಾರ ಹುಡುಕಲು ಪ್ರಯತ್ನಿಸುತ್ತಿದ್ದೇನೆ. ಅದೇನಾದರೂ ಆಗಲಿ, ಮೊದಲು ಭರತ ಇಲ್ಲಿಗೆ ಬರುವಂತೆ ಮಾಡಿ. ಆ ಪ್ರಯತ್ನವನ್ನು ನಾನು ಮಾಡಿದ್ದಾಯ್ತಲ್ಲ. ಅದಕ್ಕಾಗಿ ಮಹಾರಾಜರೊಂದಿಗೆ ಜಗಳವಾಡಿದ್ದು ಆಯಿತು. ಅವರು ನನ್ನ ಮೇಲೆ ಕೆರಳಿದ್ದು ಆಯಿತು. ನಾನೇನು ಮಾಡಲಿ ಮಂತರೆ? ಅದರಿಂದಲೇ ನನಗೆ ಸಂದೇಹ ಬಂದಿರುವುದು ಮಹಾರಾಣಿ. ಅಂದರೆ ರಾಮನ ವಿಷಯದಲ್ಲಿ ಮಹಾರಾಜರು ಏನೋ ಒಂದು ನಿರ್ಧಾರ ತೆಗೆದುಕೊಂಡಿರುವಂತೆ ಕಾಣುತ್ತಿರುವುದು. ಇಲ್ಲವಾದಲ್ಲಿ ಭರತನನ್ನು ಕರೆಸುವ ವಿಷಯದಲ್ಲಿ ಅವರು ಅಷ್ಟು ಕಠಿಣವಾಗುತ್ತಿರಲಿಲ್ಲ. ನೀವು
ಪಟ್ಟು ಬಿಡಬಾರದು. ಭರತ ಇಲ್ಲಿಗೆ ಬೇಗ ಬರಲೇಬೇಕು. ಆದರೆ ಮಂಥರೆ, ಅವರು ನನ್ನ ಮಾತನ್ನು ಕೇಳುತ್ತಲೇ ಇಲ್ಲವಲ್ಲ. ನಾನೇನು ಮಾಡಲಿ, ನೀನು ಹೇಳು. ನೀವೇನು ಮಾಡುವುದು ಬೇಕಾಗಿಲ್ಲ ಮಹಾರಾಣಿ. ನಂಬಿಕೆಯ ದೂತನ ಕೈಯಲ್ಲಿ ಸಂದೇಶವೊಂದನ್ನು ಕಳಿಸಿ ಆದಷ್ಟು ಬೇಗ ಭರತ ಇಲ್ಲಿಗೆ ಬರುವಂತೆ ಮಾಡಿ. ಆದರೆ ಮಂಥರೆ, ಮಹಾರಾಜರ ಇಚ್ಛೆಗೆ ವಿರುದ್ಧವಾಗಿ ನಾನು ದೂತನನ್ನು ಕಳುಹಿಸಿದರೆ ಅದರಿಂದ ಅವರಿಗೆ ನನ್ನ ಮೇಲಿದ್ದ ಕೋಪ ಇನ್ನಷ್ಟು ಹೆಚ್ಚಾಗುವುದಿಲ್ಲವೇ? ಅದರಿಂದ ನನ್ನ ಪುತ್ರ ಭರತನಿಗೆ ಕೇಡು ಸಂಭವಿಸಬಹುದು. ಹಾಗಾದರೆ ನೀವು ಎಲ್ಲ ಅಶುಭಗಳನ್ನು ಸ್ವಾಗತಿಸಬೇಕಾದೀತು. ಅಂದರೆ ಏಕೆ ನನ್ನನ್ನು ಹೆದರಿಸುತ್ತಿರುವೆ? ಹೆದರಿಸುತ್ತಿಲ್ಲ ಮಹಾರಾಣಿ. ವಾಸ್ತವ ಎಷ್ಟು ಕ್ರೂರವಾಗಿದೆ ಎಂದು ತಿಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಸರಿ, ಹಾಗಾದರೆ ನಾನೇ ಏನಾದರೂ ಉಪಾಯ ಮಾಡಿ ಸ್ವತಃ ಮಹಾರಾಜರೇ ನನ್ನ ಪುತ್ರ ಭರತನನ್ನು ಕರೆಸುವಂತೆ ಮಾಡುತ್ತೇನೆ. ಕೋಪಿಸಿಕೊಂಡು ಹೋಗಿರುವಾಗ ಮಹಾರಾಜರು ನಿಮ್ಮ ಮಾತನ್ನು ಕೇಳುತ್ತಾರೆ. ಒಪ್ಪಿಕೊಳ್ಳುವಂತೆ ಮಾಡುತ್ತೇನೆ. ಈ ಕೈಕೇಯಿ ಸೋಲನ್ನೊಪ್ಪಿಕೊಂಡು ಸುಮ್ಮನೆ ಕೂರುವವಳಲ್ಲ ಎನ್ನುವುದನ್ನು ತೋರಿಸಿಕೊಡುತ್ತೇನೆ. ಇದು ನನ್ನ ಮುದ್ದಿನ ಕೈಕೇಯಿ ಶಕ್ತಿ, ಅವಳ ಸಹಜ ಸ್ವಭಾವ. ಆ ಆತ್ಮವಿಶ್ವಾಸವಿದ್ದರೆ ಗೆಲುವು ನಿಮ್ಮದೇ ಮಹಾರಾಣಿ. ಸುಮಂತ್ರರೇ, ನಾವಂದುಕೊಂಡಂತೆ ಬಂದವರೆಲ್ಲರೂ ರಾಮನ ಪಟ್ಟಾಭಿಷೇಕದ ಬಗ್ಗೆ ಸರ್ವಸಮ್ಮತವಾದ ಒಪ್ಪಿಗೆಯನ್ನು ಸೂಚಿಸಿ ನಮಗೂ ಸಂತೋಷವನ್ನು ಮಾಡಿದ್ದಾರೆ. ಅವರೆಲ್ಲರೂ ಆನಂದವಾಗಿರುವಂತೆ ನೋಡಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಏಕೆಂದರೆ ಅವರ ಒಮ್ಮತ ಮುಂದೆಯೂ ಕೂಡ ರಾಮಚಂದ್ರನಿಗೆ ಅಗತ್ಯ ಬೀಳುವ ಸಂಭವ. ಇರಬಹುದಾದ ಅಪಸ್ವರವೆಲ್ಲವೂ ಗಂಟಲಲ್ಲಿಯೇ ಕರಗಿದೆ. ಮಹಾಪ್ರಭು, ತಮ್ಮ ಕಿರಿಯ ರಾಣಿಯವರ ಹೊರತು ಇಡೀ ಕೋಶಲ ದೇಶದಲ್ಲಿ ಒಂದೇ ಒಂದು ಅಪಸ್ವರವೂ ಇಲ್ಲ. ರಾಮನನ್ನು ಕಂಡರೆ ನಮ್ಮ ಜನಕ್ಕೆ ಅಷ್ಟೊಂದು ಪ್ರೀತಿ. ನಿರಾತಂಕವಾಗಿರಲು ಸಾಧ್ಯವಾಗುತ್ತಿಲ್ಲ ಸುಮಿತ್ರ. ಮರದಲ್ಲಿ ಹುಟ್ಟಿದ ಕಿಚ್ಚು ಹೇಗೆ ಮರವನ್ನೇ ಸುಟ್ಟು ಬಿಡುವುದೋ ಹಾಗೆ ಈ ಅರಮನೆಯಲ್ಲಿ ಕಾಣಿಸಿಕೊಂಡ ಕಿಚ್ಚು ಎಲ್ಲಿ ಎಲ್ಲರನ್ನೂ ಸುಟ್ಟು ಭಸ್ಮ ಮಾಡಿಬಿಡುವುದು ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಏಕೆಂದರೆ ನನ್ನ ಕಿರಿಯ ರಾಣಿ ಕೈಕೇಯಿ ತನ್ನ ಮಗ ಭರತನಿಗೆ ರಾಜಾಭಿಷೇಕವಾಗಬೇಕೆಂಬ ಹುಚ್ಚು ಹಠವನ್ನು ಹೊಂದಿದ್ದಾಳೆ. ಬೇರಾರಾದರೂ ಆಗಿದ್ದರೆ ನಾನು ಚಿಂತಿಸುವ ಅಗತ್ಯವಿರಲಿಲ್ಲ. ಅಂದರೆ ಅವರು ಸೋಲೊಪ್ಪಿ ತಟಸ್ಥವಾಗುವುದಿಲ್ಲ ಎಂದು ತಮ್ಮ ಅಭಿಪ್ರಾಯವೇ? ನಾವೆಲ್ಲರೂ ಜನಾಭಿಪ್ರಾಯ ರಾಮಚಂದ್ರನ ಪರವಾಗಿಯೇ ಇದೆ ಎಂದು ನಿರೂಪಿಸಿದ್ದಾಯಿತು. ಆದರೆ ಇರಲಿ, ಅವರೆಲ್ಲರೂ ರಾಮಚಂದ್ರನನ್ನು ಯಾವ ಪರಿಯಲ್ಲಿ ಪ್ರಶಂಸಿಸಿದರು ಎಂದು ಅವಳಿಗೆ ವಿವರವಾಗಿ ಅರ್ಥವಾಗುವಂತೆ ತಿಳಿಸಿದರು. ಅರ್ಥವಾದರೆ ಸರಿ. ಒಂದು ವೇಳೆ ಅರ್ಥವೇ ಮಾಡಿಕೊಳ್ಳುತ್ತಿದ್ದರೆ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಆಶಾಭಾವನೆಯನ್ನು ಇಟ್ಟುಕೊಳ್ಳೋಣ.
ನೀವು ಹೇಳಿದಂತೆ ನಾನು ಕೌಸಲ್ಯ ದೇವಿಯವರ ಅಂತಃಪುರಕ್ಕೂ ನಂತರ ಸುಮಿತ್ರಾ ದೇವಿಯವರ ಅಂತಃಪುರದ ಬಳಿಗೂ ಹೋಗಿದ್ದೆ. ಅಲ್ಲಿಯ ದಾಸಿಯರನ್ನು ನೆಪ ಮಾಡಿ ಮಾತನಾಡಿಸಿದೆ. ಅಲ್ಲಿ ಏನಾದರೂ ವಿಶೇಷ ಸಂಗತಿ ಜರುಗುವ ಸೂಚನೆ ಕಂಡು ಬಂದಿದೆ? ಇಲ್ಲ, ಯಾವ ವಿಶೇಷ ಸಂಗತಿಗಳ ಸೂಚನೆಯೂ ಇಲ್ಲ. ಏನಾದರೂ ಸಂಭ್ರಮ ಸಡಗರ? ಇಲ್ಲ, ಯಾವ ಸಂಭ್ರಮ ಸಡಗರಗಳು ಕಾಣಲಿಲ್ಲ. ಸರಿ, ನೀನು ಅಲ್ಲಿಯೇ ಓಡಾಡುತ್ತೀರಿ. ನಿನ್ನ ಕಣ್ಣು ಕಿವಿ ಸದಾ ತೆರೆದಿರಲಿ. ಅಲ್ಲಿ ಏನಾದರೂ ವಿಶೇಷವಾದ ಸಂಗತಿ ಜರುಗುವ ಸೂಚನೆ ಕಂಡು ಬಂದರೆ ತಕ್ಷಣ ಬಂದು ನನಗೆ ತಿಳಿಸು. ಹಾಗೆ ಆಗಲಿ ಮಾತಾ. ಅಲ್ಲಿ ಏನೇ ನಡೆದರೂ ನನಗೆ ತಿಳಿಯಲೇ ಇದೆ. ಮುಗಿಯಿತೆ? ಸಾಕು ಎಂದರೆ ಮುಗಿಯಿತು. ಬೇಕಾದರೆ ಇನ್ನಷ್ಟು ಅಲಂಕಾರ ಮಾಡಬಹುದು. ಸಾಕು ಸಾಕು, ಈಗಿರುವ ಅಲಂಕಾರವೇ ಸಾಕು. ಇಷ್ಟು ಹೊತ್ತಾದರೂ ಮಹಾರಾಜರು ಬರಲಿಲ್ಲ. ಬಾಗಿಲತ್ತ ನೋಡಿ ನೋಡಿ ನನ್ನ ಶಾಂತಿಯೇ ಕದಡಿ ಹೋಗುತ್ತಿದೆ. ಇನ್ನು ಸ್ವಲ್ಪ ಹೊತ್ತು ಕಾಯುತ್ತೇನೆ. ಇನ್ನೂ ಮಹಾರಾಜರು ಬಾರದಿದ್ದರೆ ಈ ಅಲಂಕಾರವನ್ನೆಲ್ಲ ಕಿತ್ತೆಸೆಯುತ್ತೇನೆ. ನೀವಿನ್ನು ಹೊರಡಿ. ರಹಸ್ಯವಾಗಿ ರಾಮಚಂದ್ರನ ಪಟ್ಟಾಭಿಷೇಕದ ಸಿದ್ಧತೆ ನಡೆಯುತ್ತಿದೆಯೇ? ಈಗಲಾದರೂ ನನ್ನ ನೆನಪಾಯ್ತಲ್ಲ. ನಿಮಗಾಗಿ ಕಾದು ಕಾದು ಹೋಗಲಿ ಬಿಡಿ. ನೀವಿಂದು ಬರುವುದೇ ಇಲ್ಲವೇನೋ ಅಂದುಕೊಂಡಿದ್ದೆ. ಬಂದಿರಲ್ಲ. ನಿನ್ನ ಸಮೀಪಕ್ಕೆ ಬರುವುದನ್ನು ತಡೆಯುವಂತಹ ಯಾವ ಅಡ್ಡಿಯೂ ರಾಜಕಾರ್ಯದ ಚಿಂತೆ ಇಲ್ಲದಂತೆ ರಾಮ ಲಕ್ಷ್ಮಣರು ನೋಡಿಕೊಳ್ಳುತ್ತಿದ್ದಾರೆ. ದೇವಿ, ದೇವಿ, ನಾನು ನಿನ್ನ ಬಳಿ ಇರುವಾಗ ನಿನ್ನ ಈ ಸುಕೋಮಲ ಬಾಹುಬಂಧನದಲ್ಲಿ ಜಗತ್ತೇ ಮರೆತು ದೇವಿ, ಎಷ್ಟು ವರ್ಷಗಳಾದರೂ ಅಂದು ನಾನು ನಿನ್ನನ್ನು ಮೊದಲು ಕಂಡ ಕಾಮನ ಬಿಲ್ಲಿನ ಚಲುವಲ್ಲಿಯೇ ಕಲ್ಕೊಂಡಿದ್ದೆ. ಕಾಮನ ಬಿಲ್ಲು ನನ್ನ ಚಲುವಲ್ಲಿ ಇದೆಯೋ ಇಲ್ಲವೋ, ಆದರೆ ನಿಮ್ಮ ಕಲ್ಪನೆಯಲ್ಲಂತೂ ಇದೆ. ನಿಮ್ಮ ಆಸೆಗಳು 1000 ಕಾಮನ ಬಿಲ್ಲುಗಳಾಗಿ ನನ್ನನ್ನು ಆಲಂಗಿಸಲು ಆತುರ ಪಡುತ್ತಿದೆ. ಪ್ರಭು,
ಕುಡಿಯಲು ಮಧುರವಾದ ಪಾನಕ ಕೊಡಲೇ? ಬೇಡದೆ. ಸಾಮಂತರ ಸಭೆಯ ನಂತರ ಭೋಜನ ಮುಗಿಸಿ ವಿಶ್ರಾಂತಿಯನ್ನು ಪಡೆದೇ ಇತ್ತ ಬಂದಿರುವೆ. ಅಂದರೆ ನೀವು ತಡವಾಗಿ ಬರಲು ಸಾಮಂತರ ಸಭೆಯೇ ಕಾರಣವೇ? ಇಲ್ಲ, ಸಭೆಯಲ್ಲಿ ನಡೆದ ವಿಷಯದ ಬಗ್ಗೆ ಕೆಲ ಸಮಯ ಮನಸ್ಸಿನಲ್ಲಿಯೇ ಮಂಥನ ಮಾಡುತ್ತಿದ್ದೆ. ಅಂತಹ ಗಹನವಾದ ವಿಚಾರವೇನು ಪ್ರಭು? ನಾನು ಕೇಳಬಾರದಂತಹ ರಾಜಕಾರ್ಯವೇ? ಇಲ್ಲದೇವೆ, ಅಂತಹ ರಹಸ್ಯವಾದ ವಿಷಯವೇ ಇಲ್ಲ. ಈ ವಿಷಯವನ್ನು ನೀನು ತಿಳಿದರೆ ನೀನು ಸಹ ಸಂತೋಷ ಪಡುತ್ತೀಯ. ಸಂತೋಷ ಪಡುವ ವಿಚಾರವೇ? ಅದೇನೆಂದು ನಾನು ತಿಳಿಯಲೇಬೇಕು. ತಿಳಿದು ಇಂದು ಸಭೆಯಲ್ಲಿ ಸಾಮಂತರು, ಗಣ್ಯರು ಎಲ್ಲರೂ ನಮ್ಮ ರಾಮಚಂದ್ರನ ಗುಣಗಾನವನ್ನು ಮಾಡುತ್ತಾರೆ. ಎಲ್ಲರ ಏಕಾಭಿಪ್ರಾಯ ಒಂದೇ, ಆದಷ್ಟು ಶೀಘ್ರವಾಗಿ ನಮ್ಮ ರಾಮಚಂದ್ರನನ್ನು ಯುವರಾಜನನ್ನಾಗಿ ಮಾಡಬೇಕು. ನಮ್ಮ ರಾಮಚಂದ್ರನ ಜನಪ್ರಿಯತೆಯನ್ನು ಕೇಳಿ ನನಗೆ ಸಂತೋಷವಾಗಿದೆ. ರಾಮಚಂದ್ರನ ಗುಣಗಾನ ಮಾಡಿದರೆ ನನಗೂ ಸಂತೋಷವೇ. ಆದರೆ ರಾಮಚಂದ್ರನೇ ಯುವರಾಜನಾಗಬೇಕೆಂದು ಅವರೆಲ್ಲರೂ ಒತ್ತಾಯಿಸಿದರು ಎಂದು ಹೇಳಿದಿರಿ. ಇದು ಸತ್ಯದೇ. ಅವರೆಲ್ಲರ ಅಭಿಲಾಷೆಯೇ ಅದು. ಅದಕ್ಕೆ ನೀವು ಏನು ಹೇಳಿದಿರಿ? ಅವರೆಲ್ಲರ ಪ್ರೀತಿ ಒತ್ತಾಯದ ಬಗ್ಗೆ ನಾನು ಆಲೋಚಿಸಿದೆ. ಪ್ರಭು, ಅವರ ಅಭಿಲಾಷೆ ಏನೇ ಇರಲಿ, ನಿರ್ಧಾರ ತೆಗೆದುಕೊಳ್ಳಬೇಕಾದವರು ನೀವು ನಿಮ್ಮ ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳಬೇಕು. ಆತ್ಮಸಾಕ್ಷಿಯ ನಿರ್ಧಾರವೆಂದರೆ ಯಾರ ಒತ್ತಾಯಕ್ಕೂ ಮಣಿಯದೆ ನೀವು ಕೊಟ್ಟ ವಚನವನ್ನು ನೆರವೇರಿಸುವುದು. ದೇವಿ, ಪ್ರಭು, ಪಾನಕವನ್ನು ತರುತ್ತೇನೆ. ಪೂಜ್ಯರು ಬ್ರಹ್ಮರ್ಷಿಗಳು ಆದ ವಸಿಷ್ಠ ಮಹರ್ಷಿಗಳಿಗೆ ನನ್ನ ಪ್ರಣಾಮ. ಮಹರ್ಷಿಗಳೇ, ತಾವು ನಮ್ಮ ಕುಲಗುರುಗಳು. ಈಗ ಅರಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯ ನನ್ನ ಪುತ್ರ ರಾಮಚಂದ್ರನ ಯುವರಾಜ್ಯಾಭಿಷೇಕ. ಈ ಮಂಗಳ ಕಾರ್ಯಕ್ಕೆ ಅಗತ್ಯವಾದ ವಸ್ತುಗಳು ಹಾಗೂ ವ್ಯವಸ್ಥೆಗಳ ಬಗ್ಗೆ ವಿವರವಾಗಿ ತಿಳಿಸಿದರೆ ನಮ್ಮ ಮಂತ್ರಿಗಳು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಹಾಗೇ ಆಗಲಿ, ಹೇಳುತ್ತೇನೆ ಮಹಾರಾಜ. ರಾಮಚಂದ್ರನ ಪಟ್ಟಾಭಿಷೇಕವು ಸಕಲ ಲೋಕಕ್ಕೂ ಆನಂದ ಕೊಡುವ ಶುಭ ಕಾರ್ಯವು. ಅದರಲ್ಲಿ ಯಾವ ಲೋಪವೂ ಉಂಟಾಗಬಾರದು. ಹೌದು ಮಹರ್ಷಿಗಳೇ, ಕಾಲಾವಕಾಶದ ಕೊರತೆಯಿಂದ ಎಲ್ಲರೂ ಎಲ್ಲ ಕಾರ್ಯಗಳನ್ನು ಹಂಚಿಕೊಂಡು ಮಾಡಬೇಕಾಗಿದೆ. ನಾನು ಹೇಳುವ ವಿವರಗಳನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿರಿ. ಸುವರ್ಣ, ಬೆಳ್ಳಿ ಹಾಗೂ ದಾನಕ್ಕೆ ಯೋಗ್ಯವಾದ ಲೋಹಗಳು, ನವರತ್ನಗಳು, ವಜ್ರ ವೈಢೂರ್ಯಗಳು, ಪೂಜಾ ದ್ರವ್ಯಗಳು, ಅಭಿಷೇಕಕ್ಕೆ ಬೇಕಾದ ಔಷಧಿ ಲತೆಗಳು, ಸುಗಂಧಯುಕ್ತವಾದ ಶ್ವೇತ ಪುಷ್ಪಗಳಿಂದ ಕಟ್ಟಿದ ಮಾಲಿಕೆಗಳು, ಭತ್ತದ ಅರಳು ಹಾಗೂ ಜೇನುತುಪ್ಪವು ಬೇಕಾಗುತ್ತದೆ. ಜೊತೆಯಲ್ಲಿ ನೆನೆಸಿ ಒಣಗಿಸಿದ ಅಂಚುಗಳುಳ್ಳ ನೂತನ ವಸ್ತ್ರಗಳು ಬೇಕಾಗುತ್ತದೆ. ರಥಗಳು, ಸರ್ವಾಯುಧಗಳು, ಚತುರಂಗ ಬಲವು ಬೇಕಾಗುತ್ತದೆ. ಶುಭ ಲಕ್ಷಣವುಳ್ಳ ಆನೆಯೂ ಬೇಕಾಗುತ್ತದೆ. ಬಿಳಿಯದಾದ ಚಾಮರ, ಬೀಸಣಿಗೆ, ಧ್ವಜ, ಶ್ವೇತ ಛತ್ರಗಳ ಅವಶ್ಯಕತೆ ಇರುತ್ತದೆ.
ಅಗ್ನಿಯಂತೆ ಪ್ರಕಾಶಮಾನವಾದ 100 ಚಿನ್ನದ ಕೊಡೆಗಳು ಬೇಕಾಗುತ್ತವೆ. ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಎತ್ತುಗಳು ಬೇಕಾಗುತ್ತದೆ. ಉಗುರುಗಳಿಂದ ಕೂಡಿದ ಹುಲಿಯ ಚರ್ಮದ ಸಮೇತ ಇವೆಲ್ಲವನ್ನು ಪ್ರಾತಃ ಕಾಲದಲ್ಲಿ ಮಹಾರಾಜರ ಯಜ್ಞಶಾಲೆಯಲ್ಲಿ ಇರಿಸಿರಬೇಕು. ಮಹರ್ಷಿಗಳು ಹೇಳಿದ ಮಾತುಗಳನ್ನು ಆಲಿಸಿದ್ರೆ ತಾನೆ? ಯಾವುದರಲ್ಲೂ ಲೋಪ ಉಂಟಾಗಬಾರದು. ಕೇಳಿಸಿಕೊಂಡಿದ್ದೇವೆ ಮಹಾಪ್ರಭು. ಮಹಾಪ್ರಭು, ಯುವರಾಜ ರಾಮಚಂದ್ರರ ಪಟ್ಟಾಭಿಷೇಕದ ಸಮಾರಂಭದಲ್ಲಿ ಯಾವ ಲೋಪವೂ ಬಾರದಂತೆ ನೋಡಿಕೊಳ್ಳುತ್ತೇವೆ ಮಹಾಪ್ರಭು. ನಾಳೆಯ ದಿನ ಸೂರ್ಯೋದಯವಾಗುತ್ತಿದ್ದಂತೆ ಪಟ್ಟಾಭಿಷೇಕದ ಮುಖ್ಯ ಅಂಶವಾಗಿ ಸ್ವಸ್ತಿ ವಾಚನ ನಡೆಯಬೇಕು. ಅದಕ್ಕಾಗಿ ಬ್ರಾಹ್ಮಣರನ್ನು ಆಹ್ವಾನಿಸಿ ಅವರಿಗೆ ಸೂಕ್ತವಾದ ಪೀಠಗಳನ್ನು ಸಿದ್ಧಪಡಿಸಬೇಕು. ಇಡೀ ಅಯೋಧ್ಯೆಯನ್ನೇ ಇಂದ್ರನ ಅಮರಾವತಿಯಂತೆ ಅಲಂಕರಿಸಲಾಗುವುದು ಪೂಜ್ಯ. ಇದರೊಂದಿಗೆ ಇನ್ನಷ್ಟು ವೈಭವಗಳು ಸೇರಿಕೊಳ್ಳಲಿ. ವಾದಕರು, ನರ್ತಕರು, ಗಾಯಕರು ಅಲಂಕಾರಗೊಂಡು ಉಪಸ್ಥಿತರಿರಲಿ. ಕತ್ತಿ ಗುರಾಣಿಗಳನ್ನು ಹಿಡಿದು ಸೈನಿಕರು ಶುಭ ವಸ್ತ್ರವನ್ನು ಧರಿಸಿ ಅರಮನೆಯನ್ನು ಪ್ರವೇಶಿಸಲಿ. ಉಳಿದದ್ದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇವಿಷ್ಟಂತೂ ಅತಿ ಶೀಘ್ರದಲ್ಲಿ ಸಿದ್ಧವಾಗಿರಬೇಕು. ತಿಳಿಯುತ್ತೆ? ಹಾಗೆ ಆಗಲಿ. ನಿನ್ನ ಸ್ಥಾನ ನನ್ನ ಕಾಲ ಬಳಿಯಲ್ಲ, ಈ ನನ್ನ ಹೃದಯದಲ್ಲಿ. ನೀವು ಹೀಗೆ ಹೇಳಿದಿರೆಂದು ನನ್ನ ಪತಿವ್ರತಾ ಧರ್ಮವನ್ನು ಪಾಲಿಸದೇ ಇರುವುದಕ್ಕಾಗುತ್ತದೆಯೇ? ಇದು ಹಾಸ್ಯವೋ ವಾಸ್ತವವೋ? ವಾಸ್ತವವನ್ನು ಹಾಸ್ಯದ ಮೂಲಕ ಹೇಳಿದೆ ಎಂದುಕೊಳ್ಳಿ. ನೀನು ಮಾತಿನಲ್ಲಿ ಬಲು ಚತುರೆ. ಕಾಲೆತ್ತುವುದೇ ಪತಿವ್ರತಾ ಧರ್ಮವಾದರೆ ಹೃದಯದ ಹತ್ತಿರ ಕುಳಿತು ಪ್ರೀತಿಸುವ ಧರ್ಮವನ್ನು ಪಾಲಿಸುವವರಾರು? ಕಾಲೊತ್ತದೆ ಸತಿ ಧರ್ಮವನ್ನು ಕಡೆಗಣಿಸಿದಳೆಂದು ನೀವು ಎಂದಾದರೂ ಹೇಳಿದರೆ ನಾನು ಸುಮ್ಮನಿರುವುದಿಲ್ಲ. ಊರ್ಮಿಳೆ, ನಿನ್ನ ಜೊತೆ ಸರಸ ಸಂಭಾಷಣೆ ಮಾಡಿದರೆ ಮನಸ್ಸಿಗೆ ಮುದ ನೀಡುತ್ತದೆ. ನನ್ನಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತದೆಯೇ? ನನ್ನ ಜನ್ಮ ಸಾರ್ಥಕವಾಯಿತು. ಇದು ಹಾಸ್ಯವಲ್ಲ ತಾನೆ? ಖಂಡಿತ ಅಲ್ಲ ಸ್ವಾಮಿ. ಪ್ರೀತಿ ಪಾತ್ರರಿಗೆ ಸಂತೋಷಪಡಿಸಿದರೆ ತೃಪ್ತಿಯಾಗುವುದಿಲ್ಲವೇ? ನಮೋ ನಮಃ. ಆಯುಷ್ಮಾನ್ ಭವ. ದಶಕಂಠ, ಬಾ ಕುಳಿತುಕೋ. ಮಾತೆ, ಯಾವುದೋ ಚಿಂತೆಯಿಂದ ತಮ್ಮ ಮುಖ ಕಳೆಗುಂದಿರುವಂತಿದೆ. ಅದೇನೇ ಇರಲಿ, ನೀನು ಕುಬೇರನ ಮೇಲೆ ಯುದ್ಧಕ್ಕೆ ಹೊರಟಿರುವಿಯಾ? ಓಹೋ, ನಾನು ತಿಳಿಸುವ ಮೊದಲೇ ತಮಗೆ ಆ ವಿಷಯ ತಿಳಿದಿದೆ? ಹೌದು, ತಿಳಿದಿದೆ. ವಿಭೀಷಣನೇನಾದರೂ ಇಲ್ಲಿಗೆ ಬಂದಿದ್ದಾನೆ? ಹೌದು. ಊಹಿಸಿದೆ. ನಿಮ್ಮ ಚಿಂತೆಯ ಮುಖ ನೋಡಿದಾಗಲೇ ಊಹಿಸಿದೆ ಅವನೇ ಇಲ್ಲಿಗೆ ಬಂದು ಹೋಗಿದ್ದಾನೆಂದು. ಆ ವಿಭೀಷಣನೇ ಹಾಗೆ. ನಾನು ಯುದ್ಧಕ್ಕೆ ಹೊರಟಾಗಲಿಲ್ಲ ಏನೇನೋ ಕಾರಣವನ್ನು ಹೇಳುತ್ತಾ ನನ್ನ ಯುದ್ಧವನ್ನು ತಡೆಯಲು ಪ್ರಯತ್ನಿಸುತ್ತಿರುತ್ತಾನೆ. ಅದಕ್ಕೆ ನಾನು ಮಣಿಯುವುದಿಲ್ಲವೆಂದು ತಿಳಿದು ಈ ಬಾರಿ ನಿಮ್ಮ ಮೂಲಕ ನಿಲ್ಲಿಸಲು ಪ್ರಯತ್ನ ಪಟ್ಟಿದ್ದಾನೆ.
ಅಗ್ರಜನ ಪರಾಕ್ರಮದ ಅರಿವಿಲ್ಲದ ಆ ಅವಿವೇಕಿಯ ಮಾತಿಗೆ ಹೆಚ್ಚು ಗಮನ ಕೊಡಬೇಡಿ ಮಾತೆ. ದಶಕಂಠ, ವಿಭೀಷಣನಿಗೆ ನಿನ್ನ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆ ಇಲ್ಲ. ಅದು ಸದ್ವಿನಿಯೋಗವಾಗಲಿ ಎಂಬುದೇ ಅವನ ಇಚ್ಛೆ. ಕಾರಣವಿಲ್ಲದ ಯುದ್ಧ ಸಲ್ಲದು ಎಂಬುದೇ ಅವನ ಅಭಿಪ್ರಾಯ. ಮಾತೆ, ಕಾರಣವಿಲ್ಲದೆ ನಾನು ಕುಬೇರನ ಮೇಲೆ ಯುದ್ಧಕ್ಕೆ ಹೊರಟಿಲ್ಲ. ತನ್ನ ಪಾಡಿಗೆ ತಾನಿರದೆ ಸಲ್ಲದ ವಿಷಯದಲ್ಲಿ ತಲೆ ಹಾಕಿ ಬೇಡದ ಉಪದೇಶ ನೀಡಲು ಬಂದರೆ ಯಾರು ತಾನೇ ಸುಮ್ಮನಿರುತ್ತಾರೆ? ಅಲ್ಲದೆ ನನಗೆ ಈ ರಾವಣೇಶ್ವರನಿಗೆ ಬುದ್ಧಿ ಹೇಳಲು ಆ ಬಾನೇಶ್ವರವನು. ದಶಕಂಠ, ಆ ಕುಬೇರ ಕೈಲಾಸದಲ್ಲಿ ಪರಶಿವನ ನೆರಳಿನಲ್ಲಿದ್ದಾನೆ. ಆ ಪರಶಿವನೇ ಅವನಿಗೆ ಬೆಂಗಾವಲಾಗಿ ನಿಂತರೆ ಆಗ ನಿನ್ನ ಗತಿಯೇನು ಕುಮಾರ? ಪರಬ್ರಹ್ಮನಿಂದ ವರವನ್ನು ಪಡೆದು ಅಜೇಯನಾಗಿರುವ ನನ್ನನ್ನು ಆ ಪರಶಿವನು ಪರಾಭವಗೊಳಿಸಲಾರ. ಹೀಗಿರುವಾಗ ಕುಬೇರನು ನನಗೆ ಸಾಟಿಯೇ? ಮಾತೆ, ನೀವು ನನ್ನನ್ನು ಆಶೀರ್ವದಿಸಿ ನಿಶ್ಚಿಂತೆಯಿಂದಿರಿ. ನಿಮ್ಮ ಹರಕೆಯ ಬಲದಿಂದ ನಾನು ಗೆದ್ದು ಬರುವುದು ಖಂಡಿತ. ಆದರೂ ಕುಮಾರ, ಎಚ್ಚರದಿಂದ ಇರು. ಎಚ್ಚರದಿಂದಿರಬೇಕಾದವರು ನನ್ನ ಶತ್ರುಗಳು, ನಾನಲ್ಲ. ಮಹಾರಾಜರಿಗೆ ಪ್ರಣಾಮಗಳು. ಬನ್ನಿ ಮಂತ್ರಿ, ನಮ್ಮ ಕುಲಗುರುಗಳಾದ ವಸಿಷ್ಠರೊಂದಿಗೆ ರಾಮಚಂದ್ರನ ಪಟ್ಟಾಭಿಷೇಕದ ವಿಧಿವಿಧಾನಗಳನ್ನು ವಿವರವಾಗಿ ಚರ್ಚಿಸಿ ಆಗಿದೆ. ಅದನ್ನು ಅಮಾತ್ಯರು ನಂತರ ತಿಳಿಸುತ್ತಾರೆ ನಿಮಗೆ. ಅವರೆಲ್ಲರನ್ನೂ ಕರೆಸಿ ಆ ವಿವರಗಳನ್ನೆಲ್ಲ ತಿಳಿದು ಎಲ್ಲರಿಗೂ ಅವರವರ ಕರ್ತವ್ಯಗಳನ್ನು ಹಂಚಿಕೊಟ್ಟಿದ್ದೇನೆ. ಅವರೆಲ್ಲರೂ ಇರುವೆಗಳಂತೆ ಚಟುವಟಿಕೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಬಹಳ ಸಂತೋಷ ಮಂತ್ರಿಗಳೇ. ನಿಮ್ಮ ರಾಜಭಕ್ತಿ ಚಾತುರ್ಯವನ್ನು ಕಂಡು ನನಗೆ ಹೆಮ್ಮೆ ಎನಿಸುತ್ತದೆ. ಬಹಳ ಸಂತೋಷವಾಗಿದೆ. ಮತ್ತೊಂದು ಕಾರ್ಯವಾಗಬೇಕು. ಅಪ್ಪಣೆಯಾಗಲಿ ಪ್ರಭು. ನೀವು ತಕ್ಷಣ ರಾಮಚಂದ್ರನನ್ನು ಕಂಡು ನನ್ನನ್ನು ಕಾಣುವಂತೆ ತಿಳಿಸಬೇಕು. ಆಗಲಿ ಪ್ರಭು. ಈ ಸಂತೋಷದ ಸುದ್ದಿಯನ್ನು ಕೇಳಿ ಅವರ ಮುಖದಲ್ಲಿ ಮೂಡುವ ಭಾವನೆ ಹೇಗಿರುತ್ತದೋ ಏನೋ. ಸಂತೋಷವೇ ತುಂಬಿ ತುಳುಕಬಹುದು. ಮಂತ್ರಿಗಳು, ರಾಮಚಂದ್ರನಿಗೆ ರಾಜ್ಯಾಭಿಷೇಕದ ವಿಷಯವನ್ನು ತಿಳಿಸಿ ನನ್ನನ್ನು ಕಾಣುವಂತೆ ಮಾತ್ರ ಹೇಳಿ ಅಷ್ಟೇ. ಏಕೆ ಪ್ರಭು? ಈ ವಿಷಯವನ್ನು ಮೊದಲ ಬಾರಿಗೆ ನಾನೇ ಅವನಿಗೆ ತಿಳಿಸಿ ಅದನ್ನು ಕೇಳಿದ ಅವನ ಮುಖದಲ್ಲಿ ಉಂಟಾಗುವ ಸಂತೋಷದ ಚಿತ್ತಾರವನ್ನು ಗಮನಿಸಿ ನಾನು ಸಂತೋಷ. ಪ್ರೀತಿಯ ತಂದೆಗೆ ಇರಬಹುದಾದ ಸಹಜವಾದ ಆಸೆ. ಇಂತಹ ತಂದೆಗೆ ಅಂತಹ ಪುತ್ರ, ಇದು ನಮ್ಮ ಕೋಸಲದ ಭಾಗ್ಯ. ಮಂತ್ರಿ, ನಮ್ಮ ಕೀರ್ತಿಗೆ ನಿಮ್ಮಂತಹವರ ನಿಷ್ಠಾವಂತ ಸೇವೆ ಬಹಳ ಮುಖ್ಯ ಕಾರಣ. ತಮ್ಮ ಅಭಿಮಾನ. ನಾನಿನ್ನು ಬರುತ್ತೇನೆ. ತಮ್ಮ ಸಂದೇಶವನ್ನು ರಾಮಚಂದ್ರನಿಗೆ ತಿಳಿಸುತ್ತೇನೆ. ಹಾಗೆಯೇ